ಯಾರು ಊಟ ಹಾಕೋದಿಲ್ಲ. ಇದು ನಾವು ಇಲ್ಲಿ ಗಮನಿಸಬೇಕಾಯ್ತು. ಅದಿಷ್ಟು ಕೂಡ ಇವಾಗ ಸಿದ್ದರಾಮಯ್ಯ ನವೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗತ್ತಾ? ಆಗ್ಬೋದು, ಆಗುವ ಸಾಧ್ಯತೆ ಭಾಳ ಇದ್ದಾವೆ. ಆದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತೈತಿ ಅನ್ನೋದು ಮಾತ್ರ ಅಲ್ಲ. ಮುಖ್ಯಮಂತ್ರಿ ಬದಲಾವಣೆ ಅದು ಬೇರೆ, ಸಂಪುಟ ವಿಸ್ತರಣೆ ಆಯ್ತಪ್ಪ ಅಂತಂದ್ರೆ ಸಂಪುಟ ವಿಸ್ತರಣೆ ಆಯ್ತಂದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್ ಅನ್ನುವಂತಹ ಮಾತುಗಳು ಕೂಡ ಕೇಳಬರ್ತವೆ. ಬದಲಾವಣೆ ಮಾಡಲೇಬೇಕು. ಈಗ ಹೊಸದೊಂದು ಅದು ನಿಮ್ಗೆ ಗಮನಕ್ಕದು ಗೊತ್ತಿಲ್ಲ. ಕತ್ತಿಯವರಿಗೆ RSS ಬೆನ್ ಹತ್ತಿದ, BJP ಅವ್ರು ಬೆನ್ ಹತ್ತಿದ್ದಾರೆ. ಬಾಪ ನಮ್ಮ ಲೀಡರ್ ಆಗಿ ಉತ್ತರ ಕನ್ನಡ ಯಾರಿಲ್ಲ ಅಂತೇಳಿ ಅವರು ಏನಾದ್ರು ನಾಳೆ ಸೌದಿ ಅವ್ರು BJP ಹೋದ್ರೆ ಇವಾಗ ಸೌದಿಯವ್ರಿಗೆ ಮಿನಿಸ್ಟರ್ಶಿಪ್ ಕೊಡುವಂಥದ್ದು ಅನಿವಾರ್ಯತೆ ನಿರ್ಮಾಣ ಆಗಲಿರ್ತದೆ. ಇಲ್ಲ ಇವರು ಅಲ್ಲಲ್ಲ ಸರ್, ಕತ್ತಿಯವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಹೆಂಗಪ್ಪ ಅಂತಂತಂದ್ರೆ ಯಾವ ರೀತಿ ಇವರು ಏನಂತೀರ ನೀವು, ಜಾರಕಿಹೊಳಿ ಬ್ರದರ್ಸು ಅವ್ರೊಂದು ಪಕ್ಷ ಇವ್ರೊಂದು ಪಕ್ಷ, ಅವ್ರವ್ರ ಮನೆಯಲ್ಲೇ ಅವ್ರೊಂದು ಪಕ್ಷ ಇವ್ರೊಂದು ಪಕ್ಷ ಹಿಡ್ಕೊಂಡ್ಬಿಟ್ಟು ಅಲ್ಲಿಗೆ ಮಾಡಿಸಿರೋ ಕೆಲಸನ ಅವ್ರು ಮಾಡಿಸ್ತಾರೆ, ಇವ್ರ ಕಾರ್ಯಕರ್ತರ ಕೆಲಸವನ್ನು ಇವ್ರು ಮಾಡಿಸ್ತಾರೆ, ಇವ್ರ ಜನರ ಕೆಲಸ ಅವರು, ಆ ಟೈಪು ನಾವು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಹುಕ್ಕೇರಿ ಮತ್ತು ಅಥಣಿ ಜನತೆಗೆ ಅವರು ಭರವಸೆಯನ್ನು ನೀಡಿದ್ದಾರೆ. ಯಾವ ರೀತಿ ಆಗ್ತಾರೆ ಹೇಳಕ್ ಆಗೋದಿಲ್ಲ. ಮೂಲತಃ ಅಲ್ಲೇ ಒಂದಿಷ್ಟು ಅಲ್ಲಿ ಮೂಲಭೂತ ವಾಯ್ತನಗಳಿದ್ದಾವೆ, ಅವರಲ್ಲಿ RSS ಬರೋ ಒಳ್ಳೆಯ ಭಾವನೆಗಳಿದ್ದಾವ. ಅದಕ್ಕಾಗಿ ಅದು ಏನು ಬೇಕಾದ್ರೆ ಆಗ್ಬೋದು, ಕಾಂಗ್ರೆಸ್ ಬರ್ಬೋದು. ಇನ್ನೂ ಒಂದು ಮಾತು, ಇನ್ನೂ ಒಂದು ಸಿಂಪಲ್ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕತ್ತಿ ಸಾಹೇಬ್ರು ಯತ್ನಾಳ್ ಅವರ ಒಂದು ಏನಂತೀರ ನೀವು ವೇಕೆನ್ಸಿ ಐತಲ್ಲ, ಅದನ್ನ ತುಂಬುತ್ತಾರ ಬಿಜೆಪಿಲಿ? ತುಂಬುವ ಸಾಮರ್ಥ್ಯ ಐತೆ ಅವ್ರು, ಇಲ್ಲಂತಲ್ಲ. ಯತ್ನಾಳಕ್ಕಿಂತಲೂ ಬುದ್ಧಿವಂತರ ಅನಿಸ್ಲಿಕ್ಕಂತ ಇತ್ತೀಚೆಗೆ ಅವ್ರು ಮಾಡುವ ಬಿಹೇವಿಯರು, ಆ್ಯಟಿಟ್ಯೂಡ್ಸ್ ಜೊತೆಗೆ ಜನ ಸಂಪರ್ಕ, ಭಾಷೆ ಮೇಲೆ ಹಿಡಿತ ನಮ್ಮ ಯತ್ನಾಳಷ್ಟು ನಾಲ್ಗೆ ಮೇಲೆ ಹಿಡಿತ ಕಳ್ಕೊಂಡಿಲ್ಲ ಅವರು. ಯಾಕಂತಂದ್ರೆ ಯತ್ನಾಳ್ ಇವತ್ತು ಫೇಲ್ಯೂರ್ ಇದು ನಾಲ್ಗೆಯಿಂದ ಇವ್ರು ಅದನ್ನು ಕಂಟ್ರೋಲ್ ಮಾಡಿದ್ರೆ ಯತ್ನಾಳ್ಗಿಂತ ದೊಡ್ಡ ಲೀಡರು, ಭಾಷೆ ಮೇಲೆ ಹಿಡಿತದ, ಯಾರಿಗೂ ಬೆದರುವಂಥ ಅವಶ್ಯಕತೆ ಅವ್ರಿಗಿಲ್ಲ, ಬೆದರೋದು ಇಲ್ಲ. ಸಹಜ ರಕ್ತದ ಕನಕಗಳಲ್ಲಿ ಅವರಲ್ಲಿ ಒಂದು ಏನಪ್ಪ ಅಂದ್ರೆ ಒಂದು ಆವೇಶದ ನಾಯಕತ್ವದವರಲ್ಲ. ಮತ್ತು ಜೊತೆಗೆ ನಮ್ಮ ಸೌದಿ ಅಂತವ್ರ ಮಿತ್ರ ಆದ್ರಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಪಕ್ಕ ಒಂದು ಗಟ್ಟಿಮುಟ್ಟದ ಉತ್ತರ ಕನ್ನಡದಲ್ಲಿ ಒಂದು ಸ್ಟ್ರಾಂಗ್ ಅಪೋಸಿಷನ್, ಅದು ಸ್ಟ್ರಾಂಗ್ ಎರಡು ವ್ಯಕ್ತಿಗಳಾಗ್ಬೋದು. ಅಂದರೆ ಏನಂತಂದ್ರೆ ನಾನೇನು ಕೇಳ್ತಿದ್ದೀನಿ ಅಂತಂದರೆ, ಮೊನ್ನೆ ನಡೆದಂಥ ಅದು ಏನಂತೀರ ನೀವು, ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ, ಇದು ಮೊನ್ನೆ ಸಕ್ಕರೆ ಕಾರ್ಖಾನೆ ಕೃಷ್ಣ ಸಹಕಾರ ಸಂಘ, ಅದರೆಲ್ಲ ಕ್ಲೀನ್ ಸ್ವೀಪ್ ಆಗ್ಬಿಟ್ಟವ್ರೆ ಅಲ್ವಾ? ಅಂದ್ರೆ ಇವೆರಡು ತಾಲೂಕುಗಳ ಮೇಲೆ ಇವ್ರದಂತೂ ಹಿಡಿತಾ ಇಲ್ಲ ಅಂತ ಆಯ್ತು. ಇವ್ರದಿಲ್ಲ, ಇಲ್ಲ ಇಲ್ಲ ಎರಡು ಈ ನಮ್ಮ ಜಾರಕಿಹೊಳಿ ಸಹೋದರ ಇಲ್ಲ, ಅವೆರಡದ್ರ ಮೇಲೆ ಸ್ಪಷ್ಟ ಆಗಿದೆ. ಅಲ್ಲಿ ವಿರೋಧ ಪಕ್ಷ ಇರ್ಬೋದಿಲ್ಲ ಅಂತಾರೆ, ವಿರೋಧಿಗಳು ನೋಡ್ರಿ ಎಲ್ಲಾದ್ರೂ ಮಾಡ್ತಾ ಇದ್ದಾರೆ. ಇದು ನಾಳೆ ಮತ್ತೆ ಅವ್ರು ಹಳದಿ ಬಂದವ್ರು ಬಿಟ್ಟವ್ರು ಭವಿಷ್ಯದ. ಓಕೆ ಸರ್, ಇವಾಗ ಅದೆಲ್ಲ ಆಯ್ತು. ಇವಾಗ ಮತ್ತೆ ನಮ್ಮ ಚರ್ಚೆಗೆ ಬರುವ ಏನಂತಂದ್ರೆ ಸರ್, ಬಿಹಾರ್ ಗದ್ದುಗೆ ಹಿಡಿಯಲು ಹೋಗಿ ಕರ್ನಾಟಕದ ಒಂದು ಗದ್ದುಗೆಯನ್ನ ಕಳಕಂತ ಕಾಂಗ್ರೆಸ್ ಅದೇನಿಲ್ಲ, ಅದೇನು ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ರಾಹುಲ್ ಅವರಿಗೆ ಬಿಹಾರದ ಪರಿಸ್ಥಿತಿ. ಅಲ್ಲೇ ಪ್ರಶಾಂತ್ ಕಿಶೋರ್ ಅಂತೇಳಿ, ಜೊತೆಗೆ ಇವತ್ತು ನಮ್ಮ RJD ಲೀಡರ್ ತೇಜಸ್ವಿ ಯಾದವ್, ಅವರು ನಿತೀಶ್ ಕುಮಾರ್, ಮೂರು ಜನರ ಮಧ್ಯದಲ್ಲಿ ಅದೇನು ಹಗ್ಗಜಗ್ಗಾಟ ನಡೆದ. ಅವರಲ್ಲೇ ಲೀಡರ್ ಅಲ್ಲಿ ಪರಿಸ್ಥಿತಿ ಒಳಗೆ ಅದೆಲ್ಲ ಅರ್ಥ ಗೊತ್ತದ ಇವರಿಗೆ. ಅಲ್ಲಿ ತಮ್ಮ ಶಕ್ತಿನ ಹೆಚ್ಚು ಮಾಡ್ಕೊಳಿದ್ದಾರೆ. ಹಂಗಲ್ಲ ಸರ್, ಹೋಗಿ ಅಂದ್ರೆ ಕರ್ನಾಟಕದ ಮೇಲೆ ಕೊಟ್ಟಿದ್ದಾರೆ, ಸದಾ ನಿರಂತರ ಅವ್ರು ಹಿಡಿದಾರ. ಈಗ DK ಶಿವ ಅಂದ್ರೆ ಮೊನ್ನೆ DK ಶಿವ ಭೇಟಿ ಆಗ್ಲಿಲ್ಲ. ಇವರು ಭೇಟಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಬೇಡ ಅನ್ನುವಂಥದ್ದು ಅವರಿಗೆ. ಯಾಕಂದ್ರೆ ಅವ್ರು ತಮ್ಮ ನೋವು ಹೇಳ್ಕೊಳ್ಳೋರು ಈಗಾಗಲೇ ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಏನು ಹೇಳ್ಬೇಕಾಯ್ತಲ್ಲ ನನಗಿನ ಈ ಅವರ ಏನಪ್ಪಾ ಅಂದ್ರೆ ಈಗ ಪ್ರಧಾನ ಕಾರ್ಯದರ್ಶಿ ಯಾರು ಇದ್ದಾರಲ್ಲ ಅವರೆಲ್ಲ, ವೇಣುಗೋಪಾಲ್ ಆಯ್ತು, ಇನ್ನೊಬ್ರು ನಮ್ಮ ಸುರ್ಜೇವಾಲಾ